ಆ್ಯಕ್ಚುಲಿ ಇಲ್ಲಿ 1 ಕೋಟಿ ಶಿವಲಿಂಗ ಇಲ್ಲ. ನಮ್ಮ ಮುದ್ದಮ್ಮ ಎಲ್ಲಿ ಹೋಗ್ಬೇಕಾದ್ರೂ ಇಲ್ಲೇ ಚೆನ್ನಾಗಿ ನಿದ್ದೆ ಹೊಡಿತಾಳೆ. ನಮ್ಮ ಮುದ್ದಮ್ಮ ಮಲ್ಕೊಳ್ಳೋ ಜಾಗ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಪೂಜಾ ಈಟ್ಸ್ ಆ್ಯಂಡ್ ವ್ಲಾಗ್ಸ್. ಇವತ್ತು ನನ್ನ ಡೇ ಸ್ಟಾರ್ಟ್ ಆಗಿರೋದು ಬಂದು 11 o'clock ಸ್ಟಾರ್ಟ್ ಆಗಿದೆ. ಸೊ ಡೇ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಹೇಳಿ ವಿಡಿಯೋ ಮುಖಾಂತರ ನಾನು ಶೇರ್ ಮಾಡ್ತೀನಿ. ಮೋಕ್ಷಿತಾ ಮತ್ತು ಸತ್ಯ ರೆಡಿ ಆಗಿದ್ದಾರೆ. ಮನೆ ಲಾಕ್ ಮಾಡೋದಕ್ಕೆ ಮೋಕ್ಷಿತಮ್ಮ ಅವರು ಕೀ ಇಸ್ಕೋತಾ ಇದ್ದಾರೆ. ಸೊ ಇವತ್ತು ಮೋಕ್ಷಿತಾನೇ ಡೋರ್ ಓಪನ್ ಮಾಡಿ ಲಾಕ್ ಮಾಡ್ತಾಳೆ ಅಲ್ವಾ ಮೋಕ್ಷಿ? ಸೊ ಮೊನ್ನೆ ನಾನು ಪ್ಲಾಂಟ್ ಆರ್ಡ್ರ್ ಮಾಡಿದ್ದೆ, ಎಲ್ಲ ಬಂದಿದೆ, ಎಲ್ಲದೂ ಚೆನ್ನಾಗಿದೆ. ಒಂದೇ ಥರ 2 ಗಿಡಗಳು ಕೊಟ್ಬಿಟ್ಟಿದ್ದಾರೆ, ಬೇರೆ ಬೇರೆ ಥರ ಆರ್ಡ್ರ್ ಮಾಡಿದೆ. ಸೊ ಹೋಗ್ತಾ ಇದ್ದಾರೆ ಇಬ್ಬರೂ. ಸೊ ಇವಾಗ ಕಾರ್ ಹತ್ರ ಬಂದು ಪಾರ್ಕಿಂಗ್ ಮಾಡಿರೋ ಜಾಗದ ಹತ್ರ. ಸೊ ಇಲ್ಲಿ ತುಂಬ ಬಿಸಿಲು, ಕಾರ್ ಕವರ್ ಹಾಕಿಲ್ಲ ಅಂತ ಅಂದರೆ ಪೇಂಟಿಂಗ್ ಎಲ್ಲ ಪೀಲ್ ಆಗುತ್ತೆ. ಇವಾಗ ನಾವು ಹೋಗ್ತಾ ಇರೋದು ಬಂದು ಕೋಲಾರ KGF ಹೋಗ್ತಾ ಇದ್ದೀವಿ. ಏಯ್ ಮೋಕ್ಷಿತನೂ ಮಾತಾಡ್ಬೇಕಂತೆ, ಶಿ ವಾಂಟ್ ಟು ಸೇ ಸಮಥಿಂಗ್. ಯಾಕಪ್ಪ ಅಂದರೆ ಕೋಟಿಲಿಂಗೇಶ್ವರ ಟೆಂಪಲ್ ನೋಡುವ ಅಂತ ಹೇಳಿ ತುಂಬ ಡೇಸಿಂದ ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಪ್ಲ್ಯಾನ್ ಮಾಡಿ ಹೋಗ್ತಾ ಇರೋದು. ಸೊ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡಿದಾಗ ಒಂದ್ಸಲನೂ ವಿಸಿಟ್ ಮಾಡಿರಲಿಲ್ಲ ಆ ಟೆಂಪಲು. ಸೊ ಇಲ್ಲಿ ಸುತ್ತಮುತ್ತ ಇರೋ ಟೆಂಪಲು, ಬೇರೆ ಬೇರೆ ಟೆಂಪಲ್ ಎಲ್ಲ ಹೋಗಿದ್ವಿ. ಸೊ ಆ ಟೆಂಪಲ್ ಹೋಗಿರಲಿಲ್ಲ. ಸೊ ಅದಕ್ಕೋಸ್ಕರ KGF ಹೋಗ್ತಾ ಇದ್ದೀವಿ. ಬಾಯೊಳಗೆ ಹಾಕೊಳ್ಳೋದು ಮತ್ತೆ ವ್ಯಾನ್ ಅದು. ಏನ್ ಮಾಡ್ತೀರ ನೀನು? ತಡಿ ಮಗಳು. ಟೋಲ್ ಗೇಟು ಇದು, ಫಸ್ಟ್ ಟೋಲ್ ಗೇಟು. ಇನ್ನು ಒಂದು 60 ಇರ್ಬೋದು ಅನ್ಸುತ್ತೆ ನನ್ನ ಪ್ರಕಾರ, ಅಲ್ವಾ ಸತ್ಯ? 60 ಕಿಲೋಮೀಟರ್, ಇನ್ನು 66 ಕಿಲೋಮೀಟರ್ ಇದೆಯಂತೆ. ನಾವು ರೀಚ್ ಆಗೋ ಅಷ್ಟರೊಳಗೆ ಮೇ ಬಿ 2 o'clock ಆಗುತ್ತೆ. ಆ್ಯಕ್ಚುಲಿ ನಾವು ಪ್ಲಾನ್ ಮಾಡಿದ್ದು ಬೆಳಗ್ಗೆ 7 ಗಂಟೆಗೆ ಹೊರಡೋಣ ಅಂತ ಹೇಳಿ. ಸೊ ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಟರೆ ರೀಚ್ ಆಗೋ ಅಷ್ಟರೊಳಗೆ ಒಂದು 10 o'clock ಆಗುತ್ತೆ. 11:30 ಹಂಗೆ ಟೆಂಪಲ್ ವಿಸಿಟ್ ಎಲ್ಲ ಆಗುತ್ತೆ, ಮುಗಿಸ್ಕೊಂಡು ರಿಟರ್ನ್ ಆಗೋಣ ಅಂತ ಹೇಳಿ. ಬಟ್ ಅಲಾರಮ್ ಇಟ್ಟಿದ್ದೀನಿ 6 ಗಂಟೆಗೆ, ನನಗೆ ಎಚ್ಚರನೇ ಆಗಿಲ್ಲ. ಅಲಾರಮ್ ಬಡ್ಕೋತೋ ಅಥವಾ ಬಡ್ಕೊಳ್ಳಿಲ್ವ ನಂಗಂತೂ ಗೊತ್ತಿಲ್ಲ. ನಾನು ಎಚ್ಚರಾದ್ನೋ ಎಚ್ಚರನೇ ಆಗಿಲ್ಲ. ಅಲಾರಮ್ 3 ಸಲ ಇಟ್ಟಿದ್ದೀನಿ. 6:15 ಒಂದ್ಸಲ ಇಟ್ಟಿದ್ದೀನಿ, 6 ಗಂಟೆಗೆ ಒಂದ್ಸಲ ಇಟ್ಟಿದ್ದೀನಿ, 6:40 ಒಂದ್ಸಲ ಇಟ್ಟಿದ್ದೀನಿ, ಆದರೂ ಎಚ್ಚರನೇ ಆಗಿಲ್ಲ. ಸೊ ಆಮೇಲೆ ಎದ್ದಾಗ ಟೈಮ್ ನೋಡ್ತೀನಿ 8:15. ಲೇಟ್ ಆಗಿಬಿಟ್ಟಿದೆಯಲ್ಲ ಅಂತ ಅಂದ್ಕೊಂಡೆ. ಏನು ಮಾಡೋಕ್ಕಾಗಲ್ಲ. ಸೊ ಲೇಟ್ ಆದರೂ ಪರವಾಗಿಲ್ಲ, ಹೋಗ್ಬೇಕಂತ ಅಂದ್ಕೊಂಡಿದ್ದು. ಸೊ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಬಾರ್ದು ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಫೈನಲಿ ನಾವು ಕೋಟಿಲಿಂಗೇಶ್ವರ ರೀಚ್ ಆದ್ವಿ. ಅಲ್ಲಿ ನೋಡು ನಮ್ಮ ಮುದ್ದಮ್ಮ ಹೆಂಗೆ ಮಲ್ಕೊಂಡಿದ್ದೆ ಹಾಸಿಗೆ. ಸೊ ವಿ ಅರೈವ್ಡ್ ಅವರ್ ಡೆಸ್ಟಿನೇಷನ್. ಪಾರ್ಕಿಂಗ್ ಫೀಸು 50 ರೂಪಾಯಿ. ರೀಚ್ ಆಗಿದ್ದೀವಿ. ತುಂಬ ಬಿಸಿಲು ಅಂದರೆ ಬಿಸಿಲಿದೆ. ಇಳಿದ್ಬಿಟ್ಟು ಹೋಗೋದೇ ಒಂದು ಕಷ್ಟ. ಹೆಂಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ತುಂಬ ಬಿಸಿಲು ಮಾರಾಯ. ಸೊ ಇದು ಎಂಟ್ರಿ ಆಗ್ತೀವಲ್ವ, ಎಂಟ್ರಿ ಆದ ತಕ್ಷಣವೇ ಇಷ್ಟೊಂದು ಶಿವಲಿಂಗಗಳಿದೆ. ಆ್ಯಕ್ಚುಲಿ ಎಂಟ್ರಿ ಆದಾಗ ಇಲ್ಲಿ ಟಿಕೆಟ್ ತೊಗೋತಾರೆ. ಪರೇಡ್ ಬಂದುಬಿಟ್ಟು 20 ರೂಪಾಯಿ ದೇವ್ರ ದರ್ಶನ ಮಾಡೋಕ್ಕಂತ ಹೇಳಿ. ಸೊ ಚಿಕ್ಕ ಚಿಕ್ಕ ಶಿವಲಿಂಗಗಳೆಲ್ಲ ಇದೆ. ಸೊ ಇದು ಎಂಟ್ರಿ. ಆ್ಯಂಡ್ ಇಲ್ಲಿ ನಾವು ಅಂದ್ಕೊಂಡಿರೋಂಗೆ ಬರೀ ಕೋಟಿಲಿಂಗೇಶ್ವರ ಟೆಂಪಲ್ ಅಂದರೆ ಬರೀ ಕೋಟಿಲಿಂಗೇಶ್ವರ ಅಷ್ಟೇ ಇಲ್ಲ, ಲಿಂಗಗಳು ಬಿಟ್ಟು ಬೇರೆ ಬೇರೆ ಟೆಂಪಲ್ಗಳು ಕೂಡ ಇದೆ. ಬ್ರಹ್ಮ ವಿಷ್ಣು ಮಹೇಶ್ವರ ಟೆಂಪಲ್ ಇದೆ, ಮತ್ತು ಆಂಜನೇಯದು ಇದೆ, ಕನ್ನಿಕಾ ಪರಮೇಶ್ವರಿ, ಪಾರ್ವತಿ, ಲಕ್ಷ್ಮಿ, ಮತ್ತು ಸುಬ್ರಹ್ಮಣ್ಯ, ವೆಂಕಟೇಶ್ವರ, ಮತ್ತು ಪಂಚಮುಖಿ ಆಂಜನೇಯ, ಮಂಜುನಾಥೇಶ್ವರ ಸ್ವಾಮಿ. ಇಷ್ಟು ದೇವಸ್ಥಾನ ಒಳಗಡೆ ಇದೆ. ಆದರೂ ಸುತ್ತಮುತ್ತ ಚಿಕ್ಕ ಚಿಕ್ಕ ಶಿವಲಿಂಗಗಳಿದ್ದಾವೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ತೊಟ್ಲು, ಮತ್ತು ಇದು ಅರ್ಕೆದಾರ. ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಬಂದು ಬಿಲ್ಪತ್ರೆ ಮರ. ನಿಮ್ಗೆ ಯಾರಿಗಾದರೂ ಏನಾದರೂ ವಿಶ್ವಾಸ ಇತ್ತು ಅಂತಂದರೆ, ಇವಾಗ ಮಕ್ಕಳಾಗದೇ ಇರೋರು ಇರ್ತಾರೆ, ಹಾಗೆ ಮನಸ್ಸಲ್ಲಿ ಏನಾದ್ರೂ ಆಗದೆ ಇರೋದು ಇರುತ್ತೆ. ಸೊ ಆ ದಾರನ ಕಟ್ಬಿಟ್ಟು ಆ ಮರಕ್ಕೆ ಹೋದರೆ ನಾವು ಅಂದ್ಕೊಂಡಿರುವಂತಹ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅನ್ನೋದೊಂದು ಪ್ರಸಿದ್ಧಿ ಇದೆ. ನೀವು ಯಾರಾದರೂ ವಿಸಿಟ್ ಮಾಡಿದ್ರೆ ಈ ಥರ ಮಾಡಿ. ಸೊ ಇಷ್ಟು ತನಕ ಪೂಜಾರಿ ಅವರು ಹೇಳ್ತಿದ್ರು ಈ ಸ್ಥಳದ ಬಗ್ಗೆ, ಸ್ಥಾಪನೆ ಆಯಿತು, ಎಷ್ಟು ಲಿಂಗಗಳಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. Just laugh.
ಇವಾಗ ಇಲ್ಲೊಂದು ನಾನು ದೀಪ ಹಚ್ತಾ ಇದ್ದೀನಿ. ಆ್ಯಕ್ಚುಲಿ ನಾನೇನು ದೀಪ ಹಚ್ಬೇಕಂತ ಏನು ಮನಸ್ಸಲ್ಲಿ ಏನು ಅಂದ್ಕೊಂಡಿರಲಿಲ್ಲ. ಆಚೆ ಅಂಗಡಿಗೆ ಹೋದಾಗ 50 ರೂಪಾಯಿ ಚೇಂಜ್ ಬೇಕಿತ್ತು ನನಗೆ. ಫೋನ್ಪೇ ಮಾಡ್ತೀನಿ 50 ರೂಪಾಯಿ ಚೇಂಜ್ ಕೊಡಿ ಅಂತೇಳಿ ಅಂಗಡಿಯವ್ರು ಕೇಳಿದಾಗ ಚೇಂಜ್ ಎಲ್ಲ ಇಲ್ಲ, 50 ರೂಪಾಯಿದು ದೀಪ ಕೊಡ್ತೀನಿ ತೊಗೊಳ್ಳಿ, ಹಂಗಾದ್ರೆ ಚೇಂಜ್ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ದೀಪ ತೊಗೊಂಡು ಹಚ್ತಾ ಇದ್ದೀನಿ. ದೇವಸ್ಥಾನದ ಒಳಗಡೆನೆ ಬಳೆಗಳು ಎಲ್ಲ ಮಾರ್ತಿರ್ತಾರೆ, ಮತ್ತು ಪ್ರಸಾದವಾಗಿ ಲಾಡೂನು ಕೂಡ ಮಾರ್ತಿರ್ತಾರೆ, ಬೇಕಾದರೆ ತಗೋಬೋದು. ನಾವು ಬಂದಿರೋದು ಕೋಟಿಲಿಂಗೇಶ್ವರ ಟೆಂಪಲ್ ಅಂತ ಆಲ್ರೆಡಿ ನಿಮಗೆ ಗೊತ್ತು, ಬಟ್ ಈ ಪ್ಲೇಸ್ದು ಇಷ್ಟ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಕೋಟಿಲಿಂಗೇಶ್ವರ ಟೆಂಪಲ್ ಇರೋದು ಬಂದು ಕಮ್ಮಸಾಂದ್ರದಲ್ಲಿರೋದು. ಇದು ಕೋಲಾರ ಜಿಲ್ಲೆಗೆ ಸೇರುತ್ತೆ. 1980ರಲ್ಲಿ ಶ್ರೀ ಸ್ವಾಮಿ ಸಮರ್ಥ ಸಿದ್ಧಲಿಂಗ ಶಿವಾಚಾರ್ಯ ಅವರು ಶಿವನ ಮೇಲೆ ತುಂಬ ಭಕ್ತಿ ಅವ್ರಿಗೆ. ಸೊ ಭಕ್ತಿ ಇದ್ದ ಕಾರಣದಿಂದ ಶಿವಲಿಂಗನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ತುಂಬ ಆಸೆ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಈ ಜಾಗನ ಕೋಟಿಲಿಂಗೇಶ್ವರ ಅಂತ ಹೇಳಿ ಕರೀತಾರೆ. ತುಂಬ ಫೇಮಸ್ ಕೂಡ ಆಗಿದೆ. ಆ್ಯಕ್ಚುಲಿ ಇಲ್ಲಿ 1 ಕೋಟಿ ಶಿವಲಿಂಗ ಇಲ್ಲ, ಇರೋದು ಬಂದುಬಿಟ್ಟು 90 ಲಕ್ಷ ಅಷ್ಟೇ ಶಿವಲಿಂಗಗಳಿರೋದು. ಯಾರಾದರೂ ಲಿಂಗಗಳನ್ನ ಸ್ಥಾಪನೆ ಮಾಡಬೇಕಂತ ಹೇಳಿ ಆಸೆ ಇದ್ದರೆ ಇಲ್ಲಿ ಭಕ್ತಾದಿಗಳು ಯಾರು ಬೇಕಾದ್ರೂ ಸ್ಥಾಪನೆ ಮಾಡ್ಬೋದು. ನೀವು ಆಲ್ರೆಡಿ ನೋಡಿದ್ರಲ್ವ, ಒಂದು ದೊಡ್ಡ ಶಿವಲಿಂಗ ಕಾಣಿಸ್ತಲ್ವ, ಆ ಶಿವಲಿಂಗ ಹೈಟ್ ಇರೋದು ಬಂದುಬಿಟ್ಟು 108 ಅಡಿ ಎತ್ತರ ಇದೆ. ಆ್ಯಂಡ್ ಅಲ್ಲಿ ಕಾಣಿಸ್ತಿರುವಂತಹ ನಂದಿ ವಿಗ್ರಹ ಬಂದುಬಿಟ್ಟು 35 ಅಡಿ ಎತ್ತರ ಇದೆ. ಆ್ಯಂಡ್ ಇಲ್ಲಿ ಕಾಣಿಸ್ತಾ ಇರುವಂತಹ ಶಿವಲಿಂಗ ಚಿಕ್ಕ ಶಿವಲಿಂಗಗಳೆಲ್ಲ ಇದೆಯಲ್ಲ, ಅದು 1 ರಿಂದ 2 ಅಡಿ ಅಷ್ಟು ಎತ್ತರಗಳಿದೆ. ಆ್ಯಂಡ್ ಇಲ್ಲಿ ಶಿವರಾತ್ರಿ ಟೈಮಲ್ಲಿ ತುಂಬ ಜನ ಬರ್ತಾರೆ, ಮತ್ತು ಸಿಕ್ಕಾಬಟ್ಟೆ ರಶ್ ಆಗಿರುತ್ತೆ. ಶಿವರಾತ್ರಿ ಎಲ್ಲ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಂಡ್ ಯಾರಾದರೂ ಬರಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ರೆ ಅದು ಈ ಟೈಮಲ್ಲಿ ಸಮ್ಮರ್ ಇರೋದ್ರಿಂದ ತುಂಬ ನೆಲ ಎಲ್ಲ ಬಿಸಿಲಿರುತ್ತೆ. ಸೊ ಮಾರ್ನಿಂಗ್ ಟೈಮ್ ವಿಸಿಟ್ ಮಾಡೋದು ಬೆಟರ್. ಈ ಜಾಗ ಕಾಣಿಸ್ತಿದೆಯಲ್ವಾ, ಇದು ಎಕ್ಸಿಟ್ ಆಗೋ ಜಾಗ. ಸೊ ಎಕ್ಸಿಟ್ ಆಗೋ ಜಾಗದಲ್ಲಿ ಸುಮಾರು ಒಂದು 10 ಅಂಗಡಿಗಳಿದೆ. ಸೊ 10 ಅಂಗಡಿಗಳಲ್ಲೂ ಸೇಮ್ ಒಂದೇ ಥರ ಐಟಮ್ನ ಮಾರ್ತಿರ್ತಾರೆ. ಪುಟ್ಟ ಬ್ಯಾಗ್ಗಳು ಮತ್ತು ಚಿಕ್ಕ ಶಿವಲಿಂಗಗಳು ಈ ಥರ ಎಲ್ಲ ಮಾರ್ತಿರ್ತಾರೆ. ಯಾರಾದರೂ ತೊಗೋಬೇಕಂತ ಅನಿಸಿದ್ರೆ ತೊಗೋಬೋದು. ಪುರಿ ಖಾರ ಅಂಗಡಿ ಸಿಕ್ತು, ತೊಗೊಳ್ಳೋಣ ಅಂತೇಳಿ ನಾನು ಸತ್ಯ ನಿಂತ್ಕೊಂಡು. ಸೊ ಪುರಿ ಖಾರನ ನಾವು ತಿಂದ್ಬಿಟ್ಟೇ ತುಂಬ ದಿವಸ ಆಗಿತ್ತು. ಆ್ಯಂಡ್ ಇದನ್ನೆಲ್ಲ ನೋಡ್ತಿದ್ರೆ ನನಗಂತೂ ಜಾತ್ರೆ ಫೀಲ್ ಆಗುತ್ತೆ. ನಾವು ಚಿಕ್ಕವರಿದ್ದಾಗ ಜಾತ್ರೆಗೆ ಹೋಗ್ಬಿಟ್ಟು ಸಂಜೆ ಬರಬೇಕಾದ್ರೆ ಪುರಿ ಖಾರ ತೊಗೊಂಡು ಬರ್ತಾಯಿದ್ದು. ಅಪ್ಪನ ಹತ್ರ, ಅಮ್ಮನ ಹತ್ರ, ಅಜ್ಜಿ ತಾತನ ಹತ್ರ ಎಲ್ಲರ ಹತ್ರನೂ 50 ರೂಪಾಯಿ 100 ರೂಪಾಯಿ ದುಡ್ಡು ಇಸ್ಕೊಂಡು ನಮಗೆ ಏನೇನು ಬೇಕೆಲ್ಲ ತೊಗೊಂಡು ಸಂಜೆ ಬರಬೇಕಾದ್ರೆ ಪುರಿ ಖಾರನ ತೊಗೊಬರ್ತಾಯಿದ್ದು. ಸೊ ಇದನ್ನು ನೋಡಿದಾಗ ನನಗೆ ಅದೇ ಫೀಲ್ ಆಯಿತು, ಇಷ್ಟ ಆಯಿತು ಒಂಥರ. ಸೊ ಆ್ಯಂಡ್ ಇಲ್ಲಿ ಅಂಗಡಿಗಳು ಕಾಣಿಸ್ತಾ ಇದೆಯಲ್ಲ, ಸೊ ಇಲ್ಲೆಲ್ಲ ಥರ ಐಟಮ್ಸ್ ಇದೆ. ಯಾರಾದರೂ ಹೋದಾಗ ಏನಾದರೂ ತೊಗೋಬೇಕಂದ್ರೆ ತೊಗೊಳ್ಳಿ. ನಾನು ಮೋಕ್ಷಿತಂಗೆ ಗೊಂಬೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಆಲ್ರೆಡಿ ನಾನು ಎಸ್ಟರ್ಡೇ ಆನ್ಲೈನಲ್ಲಿ ಗೊಂಬೆಗಳನ್ನ ಆರ್ಡ್ರ್ ಮಾಡಿದ್ದೆ. ಇಫ್ ಇನ್ ಕೇಸ್ ಆರ್ಡ್ರ್ ಮಾಡಿಲ್ಲ ಅಂತಂದರೆ ತೊಗೋಬೋದಿತ್ತು, ಬಟ್ ಆರ್ಡ್ರ್ ಮಾಡಿದ್ನಲ್ವ, ಸುಮ್ಮನೆ ಏನು ಬೇಡ ಅಂತ ಅನ್ನಿಸ್ತು, ಅದಕ್ಕೆ ವಾಪಸ್ ಬಂದೆ. ನೀನು ಹುಷಾರಾಗಿ ಹೋಗಪ್ಪ, ಎಷ್ಟು ಬಿಸಿಲು ಅಂತ ಇದೆ ಅಲ್ವಾ ನಮ್ಮದು ಕಾರು. ಸೊ ಓಪನ್ ಮಾಡಿ, ಫುಲ್ ರಶ್ ಇದಾಗಿದೆ, ತೆಗಿಯೋಕ್ಕಾಗಲ್ಲ. ಇವಾಗ ಓಡ್ತಾ ಇದ್ದೀವಿ. ಬಿಸಿಲು ಟೈಮಲ್ಲಂತೂ ಬರಲೇಬಾರ್ದು, ಬಂದರೆ ಮಾರ್ನಿಂಗ್ ಟೈಮ್ ಬರಬೇಕು. ಒಂದು 8-9 ಆಗಿ ಬರಬೇಕು. ಯಾಕಂದರೆ ಇವಾಗ 1:30, 2:30, 3:30ವರೆಗೂ ಫುಲ್ಲು ಬಿಸಿಲು ಇರುತ್ತೆ. ಕಾಲಂತೂ ನೆಲಕ್ಕೆ ಇಡೋಕ್ಕಾಗಲ್ಲ, ಫುಲ್ಲು ಸುಡ್ತಾ ಇರುತ್ತೆ. ಸೊ ಬೆಟರ್ ನೀವು ಬರೋದಿದ್ರೆ ಬೆಳಗಿನ ಟೈಮ್ ಬಂದ್ಬಿಡಿ ಹೇಳಿ ವೇರ್ ಮಾಡಿದ್ದೆ. ಫುಲ್ಲು ಕಿವಿ ನೋವ್ತಾ ಇತ್ತು, ಸೊ ತೆಗ್ಬಿಟ್ಟೆ. ಇಲ್ಲಿ ನೋಡಿ ಹೈವೇ ಇಷ್ಟ ಅಂತ ಕಾಣುತ್ತೆ. ನಮ್ಮ ಯಜಮಾನರು ತಿರುಪತಿಗೆ ಹೋಗಿದ್ರು, ತಲೆ ಬೋಡ ಮಾಡಿಸ್ಬಿಟ್ಟಿದ್ದಾರೆ. ಅದು ಹೋಗ್ತಾನೆ ಇರಲಿಲ್ಲ, ನಾನು ತುಂಬ ಫೋರ್ಸ್ ಮಾಡಿ ಕಳಿಸಿರೋದು. ನನಗೆ ಗರ್ಲ್ ಬೇಬಿ ಆದರೆ ತಲೆ ಬೋಳ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ರಂತೆ ಸತ್ಯ ಅವರು. ಸೊ ಅದಕ್ಕೆ ಅವರು ಆಫ್ಟರ್ 6 ಮಂತ್ ಆದಮೇಲೆ ಕೊಡೋಣ ಅಂತೇಳಿ, ನನ್ನ ಮಗಳದ್ದು ಮಂಡೆ ಕೊಡ್ತೀವಲ್ಲ, ಸೊ ಆವಾಗನೇ ಅವ್ರದ್ದು ತಲೆ ಮಂಡೆ ಕೊಡೋಣ ಅಂತ ಅಂದ್ಕೊಂಡಿದ್ರು. ಸೊ ಇವಾಗಿನೂ ನನ್ನ ಮಗಳಿಗೆ 6 ಮಂತು, ಇನ್ನು ಅವಳಿಗೆ 6 ಮಂತ್, ನಾವು 1 ಇಯರ್ ಆದಮೇಲೆ ಮಂಡೆ. ಸೊ 1 ಇಯರ್ ಅಂದರೆ ಇವ್ರದ್ದು ಏರ್ ಎಷ್ಟು ಬರಬೇಡ, ಇವಾಗಲೇ ಒಳ್ಳೆ ಹುಚ್ಚನ್ ಥರ ಕಾಣಿಸ್ತಿದ್ದ. ಸೊ ಅದಕ್ಕೆ ಪ್ಲೀಸ್ ಹೋಗಿ ಹೇರ್ ಕಟ್ ಮಾಡಿಸು ಅಂತ ಹೇಳ್ತಿದ್ದೆ. ಯಾವುದಾದ್ರು ಫಂಕ್ಷನಿಗೆಲ್ಲ ಹೋದಾಗೆಲ್ಲ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಹೇರ್ ಕಟ್ ಮಾಡಿಸು ಅಂತ ನಾನು ಟಾರ್ಚರ್ ಕೊಡ್ತಿದ್ದೆ. ಸೊ ಅದಕ್ಕೆ ಅವರು ನಾನು ಹೇರ್ ಕಟ್ ಮಾಡಿಸಲ್ಲ, ತಿರುಪತಿಗೆ ಹೋಗ್ಬಿಟ್ಟು ತಲೆ ಬೋಳ ಮಾಡಿಸ್ತೀನಿ ಅಂತ
ಸೊ ಪ್ರಾಡಕ್ಟ್ ಬಂದಿದೆ, ಯಾವ ಪ್ರಾಡಕ್ಟ್ ಬಂದಿದೆ ಅಂತ ಹೇಳಿ ಗೊತ್ತಿಲ್ಲ. ಓಪನ್ ಮಾಡಿ ಚೆಕ್ ಮಾಡಿ ನೋಡಬೇಕು. ಆನ್ಲೈನಲ್ಲಿ ಆರ್ಡ್ರ್ ಮಾಡಿದೆ. ಸೊ ಇವತ್ತಿನ ವಿಡಿಯೋ ಇದಾಗಿರುತ್ತೆ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.